ಹಾಯ್ ಎಲ್ರಿಗೂ ನಮಸ್ಕಾರ. ಇದೇಂಟ್ ಸಿಮೆಂಟ್ ರೋಡ್ ನೋಡ್ತಿದ್ದೀರಾ? ಇದು ಬಂದು ನೋಡಿ 30 ಅಡಿ ಸಿಮೆಂಟ್ ರೋಡ್. ಇದು ಗೌರ್ಮೆಂಟ್ ನಕಾಶೆ ಸಿಮೆಂಟ್ ರೋಡ್. ಇದು ನೋಡಿ ಊರು ಪಕ್ಕದ್ದೇ ಜಾಗ ಇದು. ನೋಡಿ ನಿಮ್ಗೆ ಇಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ ಅಂತ ನಿಮ್ಗೊಂದು 80 ಅಡಿ ಬರುತ್ತೆ ರೋಡ್ ಫೇಸು ಈ ಜಾಗ. ಇದರಲ್ಲೊಂದು ಬೋರ್ ಬರುತ್ತೆ ನಿಮಗೆ. ಈ ಬೋರು ಸೇರಿಕೊಂಡು ನಿಮಗೆ TCನೂ ಸೇರಿಕೊಂಡು 10 ಗುಂಟೆ ಕೊಡ್ತಾರೆ. ಮನೆವರೆಗೂ ಬರುತ್ತೆ 10 ಗುಂಟೆ. ನೋಡಿ ನಿಮ್ಗೆ ಹಿಂಗೆ ಬಂದು ನಿಮಗೆ ಊರು ಪಕ್ಕದ್ದೇ ಜಾಗ ಇದು. ನೋಡಿ ನಿಮಗೆ ಈ ಕಡೆ 10 ಗುಂಟೆ ಕೊಡ್ತಾರೆ, ಮತ್ತು ಸೇಮ್ ಇಲ್ಲಿಂದ 10 ಗುಂಟೆ ಕೊಡ್ತಾರೆ. ಇದರಲ್ಲಿ ನಿಮಗೆ ಇದಾದರೂ 10 ಗುಂಟೆ ನೀವು ತೊಗೋಬೋದು. ಬೇಡ ಅಂತಂದರೆ ಇಲ್ಲಿ ನೋಡಿ ಆ ರೋಡಿಂದ ನಾನು ಹೇಳಿದ್ರೆ ನಾರ್ತ್ ಫೇಸ್ ಬರುತ್ತಿದ್ದೋ, ಇಲ್ಲಿಂದ ನಿಮಗೆ ಹಿಂಗೆ 20 ಗುಂಟೆ ಕೊಡ್ತಾರೆ ಸ್ಕೆಚ್ ಮಾಡಿ. ನೀವು ಎರಡರಲ್ಲಿ ಯಾವ್ದು ಬೇಕಾದ್ರೂ ತೊಗೋಬೋದು. 10 ಗುಂಟೆ ಯಾವ್ದು ತೊಗೋಬೋದು, ಬೇಕಾದ್ರೆ 20 ಗುಂಟೆ ಆದರೂ ತೊಗೋಬೋದು. ನಿಮಗೆ ಅದರಲ್ಲಾದರೆ ನಿಮಗೊಂದು 10 ಗುಂಟೆಗೆ ಒಂದು 10 ರಿಂದ 15 ತೆಂಗಿನ ಮರ, ಒಂದು ಬೋರು TC ಬರುತ್ತೆ. ಇದು 20 ಗುಂಟೆ ತೊಗೋತೀನಿ ಅಂದರೆ ನೀವು ಇದರಲ್ಲಿ ನಿಮಗೆ ಬರೀ ತೆಂಗು ಒಂದು 25ರಿಂದ 30ಗಿಂತ ಜಾಸ್ತಿ ಬರುತ್ತೆ. ಮತ್ತು ನಿಮಗೆ ಇದು ಯಾವುದೋ ಒಂದು ಒಳ್ಳೆ ಲೊಕೇಶನ್ ಬಂದಂಗಿರುತ್ತೆ. ನಿಮ್ಗೆ ಆ ಥರ ಇದು ಒಂದು ಯಾವುದೋ ಊಟಿಗೆ ಬಂದಿರೋ ಥರ ಆಗುತ್ತೆ. ನೋಡಿ ಸುತ್ತಮುತ್ತೆಲ್ಲ ಎಷ್ಟು ಚೆನ್ನಾಗಿದೆ ಲೊಕೇಶನ್ನು, ತುಂಬಾ ಚೆನ್ನಾಗಿದೆ. ಬಂದು ನಾರ್ತ್ ಫೇಸು. ಇದ್ರ ಪಕ್ಕದಲ್ಲೇ ನಿಮಗೆ ಕಣ್ವ ಹೊಳೆ ಬರುತ್ತೆ. ಅದ್ರ ಪಕ್ಕದ್ದೇ ಈ ಜಾಗ ತುಂಬಾ ಚೆನ್ನಾಗಿದೆ. ಊರ ಪಕ್ಕದ್ದೇ ಜಾಗ. ಮತ್ತು ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ 200 ಅಡಿ ಈ ಕಡೆ ನಾರ್ತ್ ಫೇಸ್ಗೆ ಸಿಗುತ್ತೆ. ನಿಮಗೆ ಈಸ್ಟ್ ಫೇಸಿಂಗು ಕೂಡ ಒಂದು 100 ಅಡಿ ರೋಡ್ ಬಿಡ್ತು ಬರುತ್ತೆ. ಆ ಕಡೆಯಿಂದ ಬಂದು ವೆಸ್ಟು, ನಾರ್ತು, ಈ ಕಡೆಯಿಂದ ಈಸ್ಟು ಮತ್ತು ನಾರ್ತ್ ಫೇಸಿಂಗ್, ಈ ಕಡೆ ಮತ್ತು ಒಂದು 3 ಕಡೆ ನಿಮಗೆ ರೋಡ್ ಫೇಸ್ ಸಿಗುತ್ತೆ. ಆ ಕಡೆ 10 ಗುಂಟೆ 10 ಗುಂಟೆ ತೊಗೊಂಡ್ರೆ ಈ ಕಡೆಯಿಂದ 10 ಗುಂಟೆ ತೊಗೋಬೇಕು. ಇಲ್ಲ ಟೋಟಲ್ ಒಂದೇ 20 ಗುಂಟೆ ತೊಗೊಂಡ್ರೆ ನೀವು ತೊಗೋಬೋದು. ಇಲ್ಲ ಯಾರಾದರೂ ಫ್ರೆಂಡ್ಸ್ ಇದ್ದರೆ 10 ಗುಂಟೆ ಎರಡೂ ಕೂಡ ತೊಗೋಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ, ತುಂಬಾ ಚೆನ್ನಾಗಿದೆ ಜಾಗ ಇದು. ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ. ನಿಮಗೆ ಎಲ್ಲ ಮರಗಳು ಕೂಡ ತುಂಬಾ ಚೆನ್ನಾಗಿದೆ. ಕೆಲವೆಲ್ಲ ಈಗ ಒಂದು 4 ವರ್ಷದ ತೆಂಗಿನ ಮರಗಳು, ಕೆಲವೆಲ್ಲ ಒಂದು 15 ವರ್ಷದ ತೆಂಗಿನ ಮರಗಳು. ನೋಡಿ ಎಷ್ಟು ಚೆನ್ನಾಗಿ ಫಲ ಕೊಡ್ತಾಯಿದ್ದಾರೆ. ನೋಡಿ ಒಂದು ಮರದಲ್ಲಿ ಏನಿಲ್ಲ ಅಂದರೆ 100ಕ್ಕಿಂತ ಜಾಸ್ತಿ ಫಲ ಕೊಡ್ತಾರಂಥ ಮರಗಳು. ಎಲ್ಲ ಮರಗಳು ತುಂಬಾ ಚೆನ್ನಾಗಿದೆ. ಜೊತೆಲಿ ನಿಮಗೆ ಎಲ್ಲದರಲ್ಲೂ ಕಾರ್ನರೆಲ್ಲ ನುಗ್ಗೆ, ಟೀಕು, ಪ್ರತಿಯೊಂದು ಗಿಡನೂ ಈ ಜಾಗದಲ್ಲಿ ಹಾಕಿದ್ದಾರೆ. ನೀವು 10 ಗುಂಟೆ ಬೇಕಾದರೂ ತೊಗೋಬೋದು, ಇಲ್ಲ 20 ಗುಂಟೆ ಆದರೂ ತೊಗೋಬೋದು. ಈ ಜಾಗದಲ್ಲಿ ನಿಮ್ಗೆ ಎರಡೂ ಕೊಡ್ತಾರೆ 10 ಗುಂಟೆ. ಮತ್ತು ಊರು ಪಕ್ಕದೇ ಜಾಗ. ಇದ್ರ ಬೆಲೆ ಬಂದು ನಿಮಗೆ ಗುಂಟೆಗೆ 3,70,000 ಹೇಳ್ತಾರೆ. ಕುತ್ಕೊಂಡು ಮಾತಾಡಿದ್ರೆ ಒಂದು 5ರಿಂದ 10 ಸಾವಿರ ಕಮ್ಮಿ ಆಗುತ್ತೆ. ಇದು ಬಂದು ಡೈರೆಕ್ಟ್ರಿಗೆ ರಿಜಿಸ್ಟರ್ ರೆಡಿ ಇರುವಂಥ ಜಾಗ. 10 ಗುಂಟೆ ತೊಗೋತೀನಿ ಅಂದರೆ ಸ್ಕೆಚ್ ಮಾಡಿಸ್ಕೊಡ್ತಾರೆ. 20 ಗುಂಟೆ ಮಾಡಿಸ್ಕೊಡ್ತೀನಿ ಅಂದರೆ ನಿಮಗೆ ಅದರಲ್ಲೂ ಕೂಡ ಸ್ಕೆಚ್ ಮಾಡಿಸ್ಕೊಡ್ತಾರೆ. ಪೇಪರೆಲ್ಲ ಕ್ಲಿಯರ್ ಆಗಿದೆ. ಸ್ಕೆಚ್ ಮಾಡಿಸ್ಕೊಡೋದ್ರಿಂದ ಮಾತ್ರ ಅದೊಂದು ಟೈಮ್ ಒಂದು ತಿಂಗಳು ಹಿಡಿಯುತ್ತೇವೆ. ಅದು ಬಿಟ್ಟರೆ ನಿಮಗೆಲ್ಲ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರುವಂಥ ಜಾಗ ಇದು. ಮತ್ತು ನಿಮಗೆ ಬೆಂಗಳೂರು ಮೈಸೂರು ರೋಡ್ಗೆ ಇಲ್ಲಿಂದ 14 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಗೆ ಇಲ್ಲಿಂದ 62 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ನೋಡಿ ಅದು ಬಂದು ನಾರ್ತ್ ಫೇಸಿಂಗು, ಇದು ಬಂದು ಈಸ್ಟ್ ಫೇಸಿಂಗು. ಆ ಕಡೆ ಇದು ವೆಸ್ಟು ಮತ್ತು ಇದು ನಾರ್ತು. ಯಾರೆಲ್ಲ ಈ ಥರ ಒಂದು 10 ಗುಂಟೆ 20 ಗುಂಟೆ ಹುಡುಕ್ತಾ ಇರ್ತೀರ ಅಂಥವ್ರಿಗೆ ಈ 20 ಗುಂಟೆ ಮತ್ತು 10 ಗುಂಟೆ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಈ ಜಾಗ ಬೇಕು ಅಂದರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ ಅಕ್ಕಪಕ್ಕ ಎಲ್ಲ ಮನೆಗಳೆಲ್ಲ ಇದೆ. ನಿಮ್ಮ ಸೇಫ್ಟಿ ಪರ್ಪಸ್ ಅಂತೂ ಏನೂ ತೊಂದರೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮರ, ಎಷ್ಟು ಚೆನ್ನಾಗಿ ಫಲ ಕೊಡ್ತಾ ಇದೆ ನೋಡಿ. ಮತ್ತು 24 ಗಂಟೆ ನಿಮ್ಮ ವೆಹಿಕಲ್ ಓಡಾಡ್ತಾನೆ ಇರುತ್ತೆ ಇಲ್ಲೆಲ್ಲ. ಮತ್ತು ನಿಮಗೆ ಊರು ಪಂಚಾಯತಿ ಲಿಮಿಟ್ಸಿಗೆ ಸೇರೋದ್ರಿಂದ ನೀರು, ವಿದ್ಯುತ್ತು, ಪ್ರತಿಯೊಂದು ಸೌಕರ್ಯಗಳು ನಿಮಗಿಲ್ಲಿ ಈ ಜಾಗಕ್ಕೆ ಸಿಗುತ್ತೆ.